ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಿಂದ ಸಿನಿಮಾಗೆ ಬಂದ ಬಗ್ಗೆ ಮಾತನಾಡಿದ್ದಾರೆ. ಕೊಡವ ಸಮುದಾಯದಿಂದ ಸಿನಿಮಾಗೆ ಬಂದ ಮೊದಲಿಗಳು ನಾನು ಅಂತ ಹೇಳಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಿಂದ ನಾನೇ ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಆಡಿರುವಂತಹ ಮಾತಿದು. ಕೊಡವ ಸಮುದಾಯದವರು ಹಾಗಾದ್ರೆ ಈ ಹಿಂದೆ ಯಾರೂ ನಟಿಸೇ ಇಲ್ವಾ? ಕೊಡವ ಸಮುದಾಯದವರ ಬಗ್ಗೆ, ಕೊಡವ ಸಮುದಾಯದಿಂದ ಬಂದು ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದವರ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣಗೆ ತಿಳಿದಿಲ್ವಾ? ನಟಿ ರಶ್ಮಿಕಾ ಮಂದಣ್ಣರ ಮಾತಿಗೆ ನೆಟ್ಟಿಗರು 101 ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ರಶ್ಮಿಕಾ ಮಂದಣ್ಣಗೆ ವಿವಾದ ಏನು ಹೊಸದಲ್ಲ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರಲ್ಲ, ಹಂಗೆ ರಶ್ಮಿಕಾ ಮಂದಣ್ಣ ಅವರ ಕತೆ. ಆಗಾಗ್ಗೆ ಏನೋ ಒಂದು ಹೇಳ್ಬಿಟ್ಟು ವಿವಾದವನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಕೂರ್ಗ್ ಕಮ್ಯುನಿಟಿಯಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದವರ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಕಮ್ಯುನಿಟಿಯಿಂದ ಅಂದ್ರೆ ಕೂರ್ಗ್ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದವರಲ್ಲಿ ನಾನೇ ಮೊದಲಿಗಳು ಅಂತ ಹೇಳ್ಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಒಪ್ಪೋಣ, ನಟಿ ರಶ್ಮಿಕಾ ಮಂದಣ್ಣ ಒಬ್ಬ ಒಳ್ಳೆಯ ಸ್ಟಾರ್. ನಮ್ಮ ಮಣ್ಣಿನಿಂದ ಹೋಗಿದ್ದಾರೆ, ದೇಶಾದ್ಯಂತ ಶೈನ್ ಆಗ್ತಿದ್ದಾರೆ. ಸೌತ್ ಇಂಡಸ್ಟ್ರಿಯಲ್ಲಿ, ಬಾಲಿವುಡ್ ನಲ್ಲಿ ಶೈನ್ ಆಗ್ತಿದ್ದಾರೆ. ಒಂದು ಪ್ರೌಡ್ ಅನ್ನ ತರ್ತಿದ್ದಾರೆ ಕನ್ನಡ ನೆಲಕ್ಕೆ. ಆ ಖುಷಿ ಕನ್ನಡಿಗರಿಗೂ ಇದೆ, ಕನ್ನಡ ಸಿನಿಪ್ರಿಯರಿಗೂ ಕೂಡ ಇದೆ. ಆದ್ರೆ ತಾನು ಸೂಪರ್ ಸ್ಟಾರ್ ಆದಂತಹ ನಂತರದಲ್ಲಿ ತಮ್ಮ ಮಣ್ಣಿನಿಂದ ಬಂದಂತಹ ಬೇರೆ ನಟಿಯರ ಬಗ್ಗೆ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಅರಿವಿಲ್ಲದೆ ಮಾತನಾಡಿದ್ರ ನಟಿ ರಶ್ಮಿಕಾ ಮಂದಣ್ಣ? ಎಷ್ಟು ನಟಿಯರು ಬಂದಿಲ್ಲ ಕೂರ್ಗ್ ಕಮ್ಯುನಿಟಿಯಿಂದ ಈ ಹಿಂದೆಯೂ? ಪ್ರೇಮ ಅವರನ್ನೇ ತೆಗೆದುಕೊಳ್ಳೋಣ. ಎಂಥ ಸೂಪರ್ ಸ್ಟಾರ್ ನಟಿಯ ಕಾಲಕ್ಕೆ ಬೇರೆ ಭಾಷೆಯಲ್ಲೂ ನಟಿಸಿದ್ದಾರೆ ನಟಿ ಪ್ರೇಮ ಅವರು. ಬಹುಶಃ ರಶ್ಮಿಕಾ ಮಂದಣ್ಣ ಇನ್ನು ಹುಟ್ಟೇ ಇರಲಿಲ್ಲ ಅಂತ ಅನ್ಸುತ್ತೆ ನಟಿ ಪ್ರೇಮ ಅವರು ತಮ್ಮ ಸಿನಿ ಜರ್ನಿಯನ್ನ ಆರಂಭ ಮಾಡಿದಾಗ. ಅಂಥ ದೊಡ್ಡ ಹೆಸರು ಪ್ರೇಮ ಅವರದ್ದು. ಇವತ್ತಿಗೂ ಜನ ಪ್ರೇಮ ಅವರ ನಟನೆಯನ್ನ ನೆನಪು ಮಾಡ್ಕೊಳ್ತಾರೆ. ಇವತ್ತಿಗೂ ಅವರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾರೆ ಜನ. ಅಂಥದ್ದೊಂದು ಚಾಪನ್ನ ಮೂಡಿಸಿದ್ದಂಥ ಸೂಪರ್ ಸ್ಟಾರ್ ನಟಿಯಾಗಿದ್ದವರು, ಮೋಹಕ ತಾರೆ ಅಂತ ಹೇಳಿ ಕರೆಸಿಕೊಂಡಿದ್ದವರು ನಟಿ ಪ್ರೇಮ ಅವರು. ಅಂಥ ಪ್ರೇಮ ಅವರು ಕೂರ್ಗ್ ಕಮ್ಯುನಿಟಿಯಿಂದ ಬಂದವರಲ್ವಾ? ನಿಧಿ ಸುಬ್ಬಯ್ಯ ಬಾಲಿವುಡ್ ನಲ್ಲೂ ಹೋಗಿ ಸಿನಿಮಾ ಮಾಡಿ ಬಂದ್ರು, ಕೇವಲ ಕನ್ನಡ ಮಾತ್ರ ಅಲ್ಲ. ಹಾಗಾದ್ರೆ ಆಕೆ ಕೂರ್ಗ್ ಕಮ್ಯುನಿಟಿಯಿಂದ ಬಂದಿದ್ದಲ್ವಾ? ಹರ್ಷಿಕಾ ಪುಣಚ, ಆಕೆಯೂ ಕೂಡ ಹೆಸರನ್ನ ಮಾಡಿದಂಥ ನಟಿ. ತಪಸ್ವಿನಿ ಪುಣಚ, ಆಕೆಯೂ ಕೂರ್ಗ್ ಕಮ್ಯುನಿಟಿಯಿಂದ ಬಂದಂಥ ನಟಿ. ರೀಸೆಂಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದಂತಹ ಶುಭ್ರಾ ಅಯ್ಯಪ್ಪ, ಆಕೆಯೂ ಕೂರ್ಗ್ ಕಮ್ಯುನಿಟಿಯಿಂದ ಬಂದಂಥ ನಟಿ. ಹಾಗಾದ್ರೆ ಆ ನಟಿಯರ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರಿಗೆ ಅರಿವಿರ್ಲಿಲ್ವಾ? ಅವರೆಲ್ಲ ತಮ್ಮ ಕಮ್ಯುನಿಟಿಯಿಂದ, ಕೂರ್ಗ್ ಕಮ್ಯುನಿಟಿಯಿಂದ ಬಂದವರು ಅನ್ನೋದು ರಶ್ಮಿಕಾ ಮಂದಣ್ಣ ಅವರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿಲ್ಲದೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ರಾ? ಅಥವಾ ತಾನು ಸೂಪರ್ ಸ್ಟಾರ್ ಆಗಿದ್ದೀನಿ, ದೇಶಾದ್ಯಂತ ನನ್ನನ್ನ ಇಷ್ಟಪಡುವವರಿದ್ದಾರೆ ಎನ್ನುವಂತಹ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಕೆಲವರಿಗಿರುತ್ತೆ. ಅದು ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ, ನಾನೇ ಸೂಪರ್ ಸ್ಟಾರ್, ನನ್ನ ಮೇಲೆ ಯಾರು ಇಲ್ಲ ಅನ್ನುವಂತಹ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಂತಹ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗಿರುವಂತಹ ರಶ್ಮಿಕಾ ಮಂದಣ್ಣ ತಮ್ಮ ಕಮ್ಯುನಿಟಿಯಿಂದ ತಮಗಿಂತಲೂ ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೆಸರು ಮಾಡಿದಂಥ ನಟಿಯರನ್ನ ನೆಗ್ಲೆಕ್ಟ್ ಮಾಡಿಬಿಟ್ರ? ತಾನೇ ಫಸ್ಟ್ ಬಂದಿದ್ದು, ತಾನೇ ತನ್ನ ಕಮ್ಯುನಿಟಿಯನ್ನ ಉದ್ಧಾರ ಮಾಡಿದ್ದು ಅನ್ನೋದನ್ನ ಪರೋಕ್ಷವಾಗಿ ಹೇಳುವುದಕ್ಕೆ ರಶ್ಮಿಕಾ ಮಂದಣ್ಣ ಪ್ರಯತ್ನ ಪಟ್ರ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.